ಹಾಗೆ ಇವಾಗ ಮನು ಅವರು ಅವ್ರ ಜೊತೆಗೆ ನೀವು ಮೊದಲನೇ ಬಾರಿಗೆ ಅಂದರೆ ಅವರು ಕಿರುತೆರೆಯಿಂದ ಬಂದವರೆ, ನೀವು ಕಿರುತೆರೆಯಿಂದ ಬಂದರೆ ಅವರ ರಿಯಾಲಿಟಿ ಶೋಸ್ನ ಮಾಡ್ತಾ ಇದ್ರು. ಎಷ್ಟು ಫನ್ ಇರ್ತಿತ್ತು ಸೆಟ್ಸಲ್ಲಿ ಅಂತ, ಬಿಕಾಸ್ ಅವರು ಕಮಿಡಿಯನ್. ಸೊ ಎಷ್ಟು ಫನ್ ಇರ್ತಿತ್ತು, ಎಷ್ಟೆಲ್ಲ ಮಜಾ ಮಾಡಿದ್ದೀರಾ ಸೆಟ್ಗಳಲ್ಲಿ? ಆ್ಯಕ್ಚುಲಿ ಫಸ್ಟ್ ಡೇಯಿಂದನೇ ಅವ್ರು ತುಂಬ ತಮಾಷೆ ಮಾಡ್ತಾಯಿದ್ರು. ಯಾಕಂದರೆ ಅವರು ಅದೇ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಬಟ್ ನಮಗೆ ಅದೆಲ್ಲ ಹೊಸದು. ನಾನು ಅಷ್ಟೇ, ನನ್ನ ರಾಮಾಚಾರಿ ಸೆಟ್ಟಲ್ಲಿ ಎಲ್ರಿಗೂ ತಮಾಷೆ ಮಾಡ್ಕೊಂಡು ಎಲ್ರಿಗೂ ಕಾಲು ಎಳ್ಕೊಂಡಿರೋಳು. ಬಟ್ ಇಲ್ಲಿ ಬಂದಾಗ ಸ್ವಲ್ಪ ಕಾನ್ಷಿಯಸ್ ಅದು, ಯಾಕಂದರೆ ಹೊಸ ಟೀಮ್, ನಾನು ಮಾತಾಡಿದ್ರೆ ಏನು ಅಂದ್ಕೊಳ್ತಾರೋ ಆ ಥರ. ಬಟ್ ಮನು ಅವರು ತುಂಬ ತಮಾಷೆ ಮಾಡಿಕೊಂಡು ತುಂಬ ಜಾಯ್ಫುಲ್ಲಾಗಿ ಇಟ್ಟಿದ್ರು ಎನ್ವೈರ್ಮೆಂಟ್ನ. ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯನ್ಸ್ ಅಂತ ಇದ್ರೂ ಅವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಯಾಕಂದರೆ ಇಬ್ಬರೂ ಹೊಸೊಬ್ಬರು ಸಿನಿಮಾ ಇಂಡಸ್ಟ್ರಿಗೆ, ಇಬ್ಬರೂ ಹೆಸರು ಮಾಡಬೇಕು ಅಂತ ಬಂದಿದ್ದೀವಿ. ಸೊ ಇಬ್ಬರೂ ಕೆಮಿಸ್ಟ್ರಿ ವರ್ಕ್ ಆಯಿತು ಆ್ಯಂಡ್ ಇಬ್ಬರು ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ವಿ. ಚೆನ್ನಾಗಿ ಬಂದಿದೆ ಅಷ್ಟೆ. ಹೇಗೆ ನಿಮಗೆ ಈ ಪಾತ್ರ ಬಂತು? ನೀವು ಹೇಳ್ತಾ ಇದ್ರಿ ಪ್ರೊಡ್ಯೂಸರ್ ಕೂಡ ನಮ್ಮ ಊರ ಕಡೆಯವರೇ ಅಂತ, ಅಂದರೆ ಯಾವ ಥರ ಆಪರ್ಚುನಿಟಿ ಬಂತು ಅಂತ? ಆ್ಯಕ್ಚುಲಿ ಇವಾಗ ಗೊತ್ತಿರೋಗೆ ಆಪ್ಷನ್ಸ್ ತುಂಬ ಜನ ಸಿಗ್ತಾರೆ. ಯಾಕಂದರೆ ಇಂಡಸ್ಟ್ರಿ ಅನ್ನೋದು ಅನ್ನೋದು ಪುಟ್ಟದಾದರೆ ಕಲಾವಿದರು ಅನ್ನೋದು ಸಾಗರದಷ್ಟಿದ್ದಾರೆ. ಸೊ ಅದರಲ್ಲಿ ಈ ಥರ ರಾಮಾಚಾರಿಲಿ ಹೀಗೆ ಮೌನಗುಡ್ಡೆ ಮನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗುರುತಿಸಿ ಆ್ಯಂಡ್ ಅವರು ಊರಿನವರ ಒಂದು ಕಲಾವಿದೆ ಅಂತ ಗೊತ್ತಾಗಿ ನಮ್ಮ ಹುಡುಗಿನ ನಾವು ಬೆಳೆಸಬೇಕು ಅಂತ ನಮ್ಮನ್ನ ಕರ್ಕೊಂಡು ಬಂದಿದ್ದು. ಅದಕ್ಕೊಂದು ಹೆಮ್ಮೆ ಇದೆ, ಈ ಥರ ಸಪೋರ್ಟಿವ್ ಆಗಿದ್ದಾರೆ ಅಂತ. ಆ್ಯಂಡ್ ಈವನ್ ಭಟ್ರಾಗಿರಲಿ, ಅವಳು ಮಾಡ್ತಾಳೆ ಆಗುತ್ತೆ ಅಂತ, ನಿಮ್ಮ ನಗು ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಸೊ ಒಂಥರ ಖುಷಿ ಇದೆ. ದೊಡ್ಡ ಟೀಮ್ ಜೊತೆ ವರ್ಕ್ ಮಾಡಿದ್ರೂ ಒಂದು ಫ್ಯಾಮಿಲಿ ಅನ್ನೋದೊಂದಾಗಿದೆ. ಸೊ ಖುಷಿ ಇದೆ. ಅಂದರೆ ಸ್ವಲ್ಪ ಟೈಮಲ್ಲಿ ಮಾಡಿರೋದಲ್ವ. ಈಗ ರಾಮಾಚಾರಿ ಅಂತ ಬಂದಾಗ ನಾವು 3 ವರ್ಷದಿಂದನೂ ಅವ್ರ ಜೊತೆ ವರ್ಕ್ ಮಾಡಿರ್ತೀವಿ. ಅವರೊಂಥರ ಫ್ಯಾಮಿಲಿ ಆಗಿರ್ತಾರೆ. ಬಟ್ ನನ್ನ ಸಿನಿಮಾ ಅಂತ ಬಂದಾಗ ಇದೊಂದು ಹೊಸ ಫ್ಯಾಮಿಲಿ ನನಗೆ ಆ್ಯಡ್ ಆನ್ ಆಗಿರೋದು. ಸೊ ಖುಷಿ ಇದೆ. ಓವರಾಲ್ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಹೊಸೊಬ್ಬರು ಹಾಗೆ ಹೀಗೆ ಅಂತ ಯಾರೂ ಇರಲಿಲ್ಲ. ಬೆಳೆಸಬೇಕು, ಇವ್ರು ಬೆಳೀತಾರೆ, ಚೆನ್ನಾಗಿ ಮಾಡ್ತಿದ್ದಾರೆ ಅಂತಲೇ ಇತ್ತು. ಈಗ ನನ್ನ ಕೊನೆ ಪ್ರಶ್ನೆ ನಿಮ್ಮ ಹೆಸರು ಬಗ್ಗೆನೇ. ಸಾಕಷ್ಟು ಜನಕ್ಕೆ ನಿಮ್ಮ ಹೆಸರು ಗುಡ್ಡೆ ಮನೆ, ಗುಡ್ಡಿ ಮನೆ, ಈ ಥರ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಹಿನ್ನೆಲೆ ಏನು? ಹಾಗೆ ಯಾವುದಾದ್ರೂ ಫನ್ನಿ ಇನ್ಸಿಡೆಂಟ್ ಈ ಥರದ್ದು ಯಾವುದಾದ್ರೂ ನಡೆದಿದೆಯಾ ನಿಮ್ಮ ಹೆಸರಲ್ಲಿ ಅಂತ? ನಂದು ಅದು ತುಂಬ ಕಡೆ ಆಗ್ತಾನೆ ಇರುತ್ತೆ. ಅಂದರೆ ನನ್ನ ಹೆಸರನ್ನ ಇವಾಗ ಮೌನ ಅನ್ನೋದನ್ನು ನಾನು ಮೌನ ಗುಡ್ಡೆ ಮನೆ ಅಂತಲೇ ಚೇಂಜ್ ಮಾಡಿಕೊಂಡೆ. ಸೊ ಯಾಕಂದರೆ ಅದು ಇನ್ಷಿಯಲ್ ಇತ್ತು, ನಾನು ಅದನ್ನು ಫುಲ್ ಹೆಸರು ಮಾಡಿಕೊಂಡೆ. ಹೋದಲ್ಲೆಲ್ಲ ತಮಾಷೆ ಮಾಡ್ತಾ ಇರ್ತಾರೆ ಯಾರಾದರೂ ಒಬ್ಬರು, ಇದು ಏನು ಗುಡ್ಡೆ ಮಾಂಸ ಅದು ಇದು ಅಂತ. ಬಟ್ ನನಗೆ ಅದೊಂದು ಹೆಮ್ಮೆ, ಯಾಕಂದರೆ ನಮ್ಮದು ಫ್ಯಾಮಿಲಿ ನೇಮ್ ಆಗಿರೋದ್ರಿಂದ ಅದಕ್ಕೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಇಲ್ಲ, ನಮ್ಮದು ಕೊಡಗು. ಆ್ಯಕ್ಚುಲಿ ನಾನು ಕೊಡಗಿನವಳು, ಬಟ್ ನಾನು ಮಂಗಳೂರಲ್ಲಿ ಅಂದರೆ ಸೆಟಲ್ ಆಗಿದ್ದು. ಸೊ ನನಗೊಂದು 2 ಕಡೆ ಟಚ್ ಇದೆ. ಬಟ್ ನನ್ನ ಹುಟ್ಟೂರೆಲ್ಲ ನನ್ನ ಕೊಡಗುನೇ. ಸೊ ಅಲ್ಲಿ ಪ್ರತಿಯೊಂದು ಮನೆಗೂ ಒಂದೊಂದು ಹೆಸರಿರುತ್ತೆ. ಒಂದು ಫ್ಯಾಮಿಲಿ ಅಂತ ಬಂದಾಗ ಒಬ್ಬೊಬ್ರಿಗೂ ಒಂದು ಫ್ಯಾಮಿಲಿಗೂ ಒಂದು ಹೆಸರಿರುತ್ತೆ. ಸೊ ನಮ್ಮ ಮನೆ ಹೆಸರು ಗುಡ್ಡೆ ಮನೆ ಅಷ್ಟೆ. ಹಾಗೆ ಇನ್ನೊಂದು ಪ್ರಶ್ನೆ, ಈಗ ಡಬ್ಬಿಂಗ್ ಶುರು ಆಗಿದೆ ಕುಲದಲ್ಲಿ ಕೀಳ್ಯಾವುದು, ಒಂಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಲೂ ಗೊತ್ತಾಗ್ತಾ ಇದೆ. ಕಂಪ್ಲೀಟ್ ಆಂಜನೇಯನ ಭಕ್ತರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಡಬ್ಬಿಂಗ್ ಶುರು ಆಗ್ತಿರೋದ್ರಿಂದ ಭಾಷೆ ತುಂಬ ಡಿಫ್ರೆಂಟ್ ಆಗಿದೆ ಅನ್ನೋದು ಕೂಡ ಕೇಳ್ಪಟ್ವಿ. ಸೊ ಇದ್ರ ಬಗ್ಗೆ ಹೇಳಿ. ಆ್ಯಕ್ಚುಲಿ ಅದೇ ಮಂಗಳೂರು ಭಾಷೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಫಸ್ಟಿಗೆ. ಬಟ್ ಕಲ್ತ್ಕೊಂಡು ಆ ಭಾಷೆ ಕಲಿತು ಮಾಡಿದ್ದೀನಿ. ಯಾಕಂದರೆ ತಪ್ಪಾದರೆ ಇವಾಗ ನಾವೇ ಅಷ್ಟೇ, ಇವಾಗ ಕನ್ನಡ ಎಲ್ಲ ಒಂದೇ, ಆದರೆ ಆ ಒಂದು ಜಾಗಕ್ಕೆ ಆ ಭಾಷೆ ಇರುತ್ತೆ. ಬಟ್ ತಪ್ಪಾದರೆ ನಮಗೆ ಒಂದು ಗಿಲ್ಟ್ ಇರುತ್ತೆ, ಅಯ್ಯೋ ಈ ಥರ ತಪ್ಪಾಗಿ ಹೇಳಿದ್ವಲ್ಲ ಅಂತ. ಹಾಗಾಗಿ ಅದ್ರ ಮೇಲೆ ವರ್ಕ್ ಮಾಡಿ ಮಾತಾಡಿದ್ದೀನಿ. ಸೊ ಡಿಫ್ರೆಂಟ್ ಆಗಿತ್ತು. ಅಂದರೆ ಮನು ಅವ್ರು ಮಾತಾಡೋವಾಗ ಅದನ್ನು ಎಂಜಾಯ್ ಮಾಡ್ತಾ ಇದ್ದೆ ಆ ಭಾಷೆನ. ಸೊ ನಾನು ಕಲಿತು ಮಾಡಿದ್ದು ನನಗೆ ಖುಷಿ ಇದೆ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಮೌನ ಗುಡ್ಡೆ ಮನೆ ಅವರ ಮಾತು. ಅವರ ಮುಂದಿನ ಸಿನಿಮಾಗೆ ಶುಭ ಆಗಲಿ ಅಂತ ಹಾರೈಸ್ತಾ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.